ನಾನಿವತ್ತು ರಸಗುಲ್ಲನ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂತು. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವಿಲ್ಲಿ ಹಾಲನ್ನ ಕಾಯಿಸೋದಕ್ಕೆ ಇಟ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನು ಮೊಸರು ಥರ ಉಳ್ಕೋಬೇಕಾಗುತ್ತೆ. ನಂತರ ಇದು ಒಂದು ಪಾತ್ರೆಗೆ ನೀಟಾಗಿ ಸೋದಿಸ್ಕೊಂಡು ಚೆನ್ನಾಗಿರೋ ನೀರಲ್ಲೂ ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನಂತರ ಒಂದು ಕಾಟನ್ ಬಟ್ಟೆಗೆ ಸೇರಿಸಿ ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡು ನೀಟಾಗಿ ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ನಾವು ಹಿಂಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿದಿಸ್ಕೊಳ್ಬೇಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಟು ನಂತರ ಇಲ್ಲಿ 1 ಕಪ್ಪಷ್ಟು ಸಕ್ಕರೆಗೆ 1.5 ಕಪ್ಪಷ್ಟು ನೀರನ್ನ ಸೇರಿಸಿ ಇದನ್ನು ಪಾಕನ ಮಾಡ್ಕೊಳ್ಬೇಕಾಗುತ್ತೆ. ಗಟ್ಟಿ ಪಾಕ ಏನಿಲ್ಲ, ಸಕ್ಕರೆ ಎಲ್ಲ ಕರಗಬೇಕು, ಆ ರೀತಿಯಾಗಿ ಪಾಕನ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಸಣ್ಣ ಸಣ್ಣ ಉಂಡೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಪ್ರತಿಯೊಂದನ್ನು ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು. ನಂತರ ಕಾಯ್ದಿರುವಂಥ ಸಕ್ಕರೆ ಪಾಕಕ್ಕೆ ಇದನ್ನು ನಿಧಾನವಾಗಿ ಎರಡೆರಡೆ ಬಿಟ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಬೆಂದಾದಮೇಲೆ ಈ ರೀತಿ ದಪ್ಪದಾಗಿ ರಸಗುಲ್ಲ ರೆಡಿಯಾಗಿರುತ್ತೆ. ನಂತರ ಇಲ್ಲಿ